ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪರಿಣಿಕಾ. ರಿಲಯನ್ಸ್ ಇಂಡಸ್ಟ್ರೀಸ್ ಉದ್ಯಮಿ ಮುಕೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ವರ್ಷಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ 108 ಕೆಜಿ ತೂಕ ಇಳಿಸ್ಕೊಂಡು ಭಾರಿ ಸುದ್ದಿಯಾಗಿದ್ರು. ವಿಪರೀತವಾಗಿ ದಪ್ಪಗಿದ್ದ ಅನಂತ್ ಅಂಬಾನಿ ಕೇವಲ 18 ತಿಂಗಳಲ್ಲಿ 108 ಕೆಜಿ ತೂಕ ಇಳಿಸ್ಕೊಂಡು ಚಾಕ್ಲೇಟ್ ಬಾಯ್ ರೀತಿಯಾಗಿದ್ದು ಎಲ್ಲರನ್ನ ಸೆಳೆದಿತ್ತು. ಇನ್ನು ವಿಶೇಷ ಅಂದ್ರೆ ಈ ಸಮಯದಲ್ಲಿ ಅಂದ್ರೆ 2016ರಲ್ಲಿ ಅನಂತ್ ಅಂಬಾನಿ ಯಾವುದೇ ಶಸ್ತ್ರಚಿಕಿತ್ಸೆಗೆ ಒಳಗಾಗದೆ ಸ್ಟ್ರಿಕ್ಟ್ ಡಯಟ್ ಹಾಗೂ ಫಿಟ್ನೆಸ್ ಪ್ಲಾನ್ ನಿಂದ 208 ಕೆಜಿ ತೂಕವನ್ನ 100 ಕೆಜಿಗೆ ಇಳಿಸ್ಕೊಂಡಿದ್ರು. ಸೆಲೆಬ್ರಿಟಿ ಫಿಟ್ನೆಸ್ ಕೋಚ್ ವಿನೋದ್ ಖನ್ನಾ ಅವರ ಗೈಡೆನ್ಸ್ ಅಲ್ಲಿ ಜಸ್ಟ್ 18 ತಿಂಗಳಲ್ಲಿ ಅನಂತ್ ಅಂಬಾನಿ 108 ಕೆಜಿ ಸಣ್ಣ ಆಗಿದ್ರು. ಕಾರ್ಡಿಯೋ ಎಕ್ಸರ್ಸೈಸ್, ವೇಟ್ ಲಿಫ್ಟಿಂಗ್ ಹಾಗೆ ಯೋಗ ಮಾಡ್ತಾ ಇದ್ದ ಅನಂತ್ ಎವ್ರಿಡೇ 21 ಕಿಲೋಮೀಟರ್ ರನ್ನಿಂಗ್ಗೆ ಹೋಗ್ತಾ ಇದ್ರು. ಅನಂತ್ ಅಂಬಾನಿ ದಿನಕ್ಕೆ 5 ರಿಂದ 6 ಗಂಟೆಗಳನ್ನ ಅವರ ಫಿಟ್ನೆಸ್ಗೆ ಅಂತಾನೆ ಮೀಸಲಿಡ್ತಾ ಇದ್ರಂತೆ. ಈ ಬಗ್ಗೆ 2017ರಲ್ಲಿ ಅನಂತ್ ಅಂಬಾನಿ ತಾಯಿ ನೀತು ಅಂಬಾನಿ ಸಂದರ್ಶನವೊಂದರಲ್ಲಿ ಮಾತಾಡಿದ್ರು. ನನ್ನ ಮಗ ಅನಂತ್ ಬಾಡಿ ವೇಟ್ ಬಗ್ಗೆ ತುಂಬಾ ಜನ ಟ್ರೋಲ್ ಮಾಡ್ತಾರೆ, ಆದ್ರೆ ಅನಂತ್ಗೆ ಆರೋಗ್ಯ ಸಮಸ್ಯೆ ಇತ್ತು. ಅನಂತ್ ಅಸ್ತಮಾದಿಂದ ಬಳಲ್ತಾ ಇದ್ರು. ಹಾಗಾಗಿ ನಾವು ಅನಂತ್ಗೆ ಸಾಕಷ್ಟು ಸ್ಟೆರಾಯ್ಡ್ಗಳನ್ನ ನೀಡಬೇಕಾಯ್ತು. ಇದರಿಂದ ಅವರ ದೇಹದ ತೂಕ ಹೆಚ್ಚಾಗ್ತಾ ಹೋಗಿತ್ತು ಅಂತ ಹೇಳಿದ್ರು. ಅನಂತ್ ಮತ್ತು ರಾಧಿಕಾ ಮರ್ಚೆಂಟ್ ನಡುವೆ ಮದುವೆ ಮಾತುಕತೆ ಸಂದರ್ಭದಲ್ಲೂ ಕೂಡ ಅನಂತ್ ಅವರು ಫಿಟ್ ಆಗೇ ಇದ್ರು. ಆದ್ರೆ 2023ರಲ್ಲಿ ಎಂಗೇಜ್ಮೆಂಟ್ ಆದ್ಮೇಲೆ ಅನಂತ್ ಮತ್ತೆ ದಪ್ಪ ಆದ್ರು. ಇದಕ್ಕೆ ಕಾರಣ ಏನಿರಬಹುದು ಅಂತ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ನಡೀತಾ ಇದೆ. ಅಸ್ತಮಾ ಟ್ರೀಟ್ಮೆಂಟ್ ನಲ್ಲಿ ಯೂಸ್ ಮಾಡೋ ಸ್ಟೆರಾಯ್ಡ್ಸ್ ಮೆಡಿಸಿನ್ ಆರಾಮಾಗಿ ಉಸಿರಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಉಸಿರಾಟದ ಸಮಸ್ಯೆಗಳಿಂದ ಪರಿಹಾರವನ್ನ ಕೂಡ ನೀಡುತ್ತೆ. ಆದ್ರೆ ಈ ಸ್ಟೆರಾಯ್ಡ್ ಮೆಡಿಸಿನ್ ನ ಡಿಸ್ಅಡ್ವಾಂಟೇಜ್ ಅಂದ್ರೆ ಕೆಲವರಲ್ಲಿ ವೇಟ್ ಗೇನ್ ಜಾಸ್ತಿ ಆಗುತ್ತೆ. ಜಾಸ್ತಿ ಸ್ಟೆರಾಯ್ಡ್ ಮೆಡಿಸಿನ್ ನ ಬಳಸೋದ್ರಿಂದ ನಾವು ಸೇವಿಸೋ ಆಹಾರ ಬೇಗ ಜೀರ್ಣ ಆಗೋದಿಲ್ಲ, ಹಾಗೆ ತೂಕ ಕೂಡ ಹೆಚ್ಚಾಗುತ್ತೆ ಅಂತಾರೆ ವೈದ್ಯರು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಈ ಅಸ್ತಮಾ ಟ್ರೀಟ್ಮೆಂಟ್ ನಲ್ಲಿ ಯೂಸ್ ಮಾಡುವಂತಹ ಸ್ಟೆರಾಯ್ಡ್ಸ್ ಮೆಡಿಸಿನ್ ನಿಂದ ಹೊಟ್ಟೆ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಸೊ ಅನಂತ್ ಅಂಬಾನಿ ತೂಕ ಇಳಿಸ್ಕೊಂಡ ನಂತರ ಮತ್ತೆ ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ ಅನ್ಸುತ್ತೆ. ಮತ್ತೆ ಅನ್ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಜಂಕ್ ಫುಡ್ ತಿಂತಾ ಇದಾರೇನೋ, ಹಾಗಾಗಿ ಮತ್ತೆ ಅನಂತ್ ಅಂಬಾನಿ ವೇಟ್ ಗೇನ್ ಆಗಿದ್ದಾರೆ ಅಂತ ಹಲವರು ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ತಮ್ಮ ಬಾಲ್ಯದ ಗೆಳತಿ ರಾಧಿಕಾ ಮರ್ಚೆಂಟ್ ಅವರನ್ನ ಅನಂತ್ ಅಂಬಾನಿ ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ದಾರೆ. ಆಲ್ರೆಡಿ ಗುಜರಾತ್ನ ಜಾಮ್ನಗರದಲ್ಲಿ ಅವರ ವೆಡ್ಡಿಂಗ್ ಪ್ರಿಪರೇಷನ್ಸ್ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಮದುವೆ ನಂತರ ಮತ್ತೆ ಅನಂತ್ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿ ಅಂತ ಹೇಳ್ತಾ ಇಂಥದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.